Hey guys, welcome back to my YouTube channel. This is Shalini. ಈ ಗಿಡನ ನೀವು ಸುಮಾರು ಜನ ಮನೆ ಹತ್ರ ನೋಡಿರ್ತೀರ. ಮನೆ ಹತ್ರ ಹಿಂಭಾಗ ಮತ್ತು ಮುಂಭಾಗ ಬೆಳೆಸ್ಕೊಂಡಿರ್ತಾರೆ. ಆ, ಈ ಗಿಡನ ಕುಬೇರ ಗಿಡ ಮತ್ತು ಅಷ್ಟಲಕ್ಷ್ಮಿ ಗಿಡ ಅಂತ ಕರೀತಾರೆ. ಈ ಗಿಡದಿಂದ ಏನು ಬೆನಿಫಿಟ್ಸ್ ಇದೆ ಮತ್ತು ಈ ಗಿಡನ ಯಾಕೆ ಬೆಳೆಸಬಾರ್ದು ಮತ್ತು ಯಾಕೆ ಬೆಳೆಸಬೇಕು ಅಂತ ಹೇಳ್ತೀನಿ ನೋಡಿ. ಈ ಗಿಡನ ಮನೆಯಲ್ಲಿ ಮಕ್ಕಳು ಮತ್ತು ನಾಯಿಗಳು ಇರುತ್ತಲ್ಲ, ಅವರು ಈ ಗಿಡನ ಬೆಳೆಸಬೇಡಿ. ಅಂದರೆ ಇದು ತುಂಬ ವಿಷಕಾರಿ ಗಿಡ. ಈ ಗಿಡದಿಂದ ಬರೋ ಹಾಲನ್ನು ಸೇವಿಸೋದ್ರಿಂದ ಲೈಕ್ ತುಂಬ ಎಫೆಕ್ಟ್ ಆಗುತ್ತೆ. ಲೈಕ್ ಹೆಲ್ತಿಗೆ ತುಂಬ ಎಫೆಕ್ಟ್ ಆಗುತ್ತೆ ನಾಯಿಗಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ. ಸೊ ಅವ್ರ ಕೈಗೆ ಸಿಗದಂತೆ ಗೋಡೆ ಮೇಲೆ ಎಲ್ಲಾದರೂ ಇಟ್ಟು ಬೆಳೆಸಿ, ಕಾಂಪೌಂಡ್ ಮೇಲೆ ಎಲ್ಲಾದ್ರೂ. ಕೆಳಗಡೆ ಮಾತ್ರ ಇಡೋದಕ್ಕೆ ಹೋಗಬೇಡಿ. ಮತ್ತು ಇದನ್ನು ನೀವು ಬೆಳಕಲ್ಲಿಟ್ಟು ಬೆಳೆಸ್ಬೇಕು. ಯಾಕಂದ್ರೆ 3 to 4 hours ಸೂರ್ಯನ ಬೆಳಕು ಬೇಕಾಗತ್ತೆ. ಜೊತೆಗೆ ಇದನ್ನು ನೀವು ಲೈಕ್ ಪೂಜೆನೂ ಮಾಡೋದಕ್ಕೂ ಯೂಸ್ ಮಾಡ್ತಾರೆ. ಇದನ್ನು ಲೈಕ್ ಅಷ್ಟಲಕ್ಷ್ಮಿ ಆಶೀರ್ವಾದದಿಂದ ಹುಟ್ಟಿರೋ ಗಿಡ ಅಂತಲೂ ಹೇಳ್ತಾರೆ. ಲೈಕ್ ಅಷ್ಟಲಕ್ಷ್ಮಿ ಮತ್ತು ಕುಬೇರ ಗಿಡ ಅಂತಲೇ ಕರೀತಾರೆ ಇದನ್ನು ಮನೇಲಿ ಬೆಳೆಸೋದ್ರಿಂದ ನಕಾರಾತ್ಮಕ ಶಕ್ತಿ ಮತ್ತು ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅದನ್ನು ದೂರ ಮಾಡುತ್ತೆ ಅಂತಲೂ ನಂಬ್ತಾರೆ. ಅದೇ ಇದಕ್ಕೆ ಲೈಕ್ ಅದೃಷ್ಟ ಸಮೃದ್ಧಿ ಸಂಕೇತ ಸ್ವರೂಪ ಅಂತಲೂ ಇದನ್ನ ಕರೀತಾರೆ. ಇದನ್ನು ಅದೇ ಹೇಳ್ದಲ್ವ, ಕತ್ತಲಲ್ಲಿ ಇಡಬಾರ್ದು, ಸೂರ್ಯನ ಬೆಳಕು ತಾಕೋ ರೀತಿಯಲ್ಲಿ ಇದನ್ನ ಇಡಬೇಕು. ಮತ್ತು ಇದನ್ನು ಶಾಪ್ಸಲ್ಲಿ ಮತ್ತು ಮನೆಗಳ ಹತ್ರ, ಅಂಗಡಿಗಳಲ್ಲಿ, ಜೊತೆಗೆ ಮತ್ತು ನಿಮ್ಮ ಆಫೀಸ್ಗಳಲ್ಲೂ ಕೂಡ ಇಟ್ಟು ಪೂಜೆ ಮಾಡ್ತಾರೆ. ಸೊ ಇದನ್ನು ನಾಯಿಗಳು ಮತ್ತು ಚಿಕ್ಕ ಮಕ್ಕಳು ಕೈಗೆ ಸಿಗದಂತೆ ಇಟ್ಟರೆ ತುಂಬ ಒಳ್ಳೆಯದು. ಐ ಹೋಪ್ ಈ ಗಿಡನ ನೀವೆಲ್ಲರೂ ನೋಡೇ ಇರ್ತೀರ. ತುಂಬ ಉದ್ದಕ್ಕೆ ಬೆಳೆಯುತ್ತೆ ಈ ಗಿಡ. ಚಿಕ್ಕ ಪಾಟಲ್ಲಿ ಇಟ್ಟರೂ ಕೂಡ ತುಂಬ ಉದ್ದಕ್ಕೆ ಬೆಳೆಯುತ್ತೆ. ಸೊ ಆದಷ್ಟು ಇದನ್ನು ಬೆಳಕಲ್ಲಿ ಇಡೋದಕ್ಕೆ ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ ಕತ್ತಲಲ್ಲಿ ಇಡಬೇಡಿ ಇದನ್ನು, ಯಾಕಂದರೆ ಇದು ಲಕ್ಷ್ಮಿ ಮತ್ತು ಕುಬೇರ ಸ್ವರೂಪ ಗಿಡ ಆಗಿರೋದ್ರಿಂದ. ಸೊ ಇದನ್ನು ಬೆಳಕಲ್ಲೇ ಇಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.